ಬೆಳಗಾವಿಯಲ್ಲಿ ಹೆಚ್ಚಿದ ತಾಪಮಾನಕ್ಕೆ ಗೋವಿನ ಜೋಳ ತುಂಬಿದ್ದ ಲಾರಿ ಸುಟ್ಟು ಕರಕಲಾಗಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಯರಡಾಲ ಕ್ರಾಸ್ ಬಳಿ ನಡೆದಂತಹ ಘಟನೆ. ಹುಬ್ಬಳ್ಳಿಯ ಶರೀಫ್ ಅಹಮದ್ ಮುಲ್ಲಾ ಅವರಿಗೆ ಸೇರಿದಂತಹ ಟ್ರಕ್ ನರಗುಂದದಿಂದ ಬೆಳಗಾವಿಯ ಕಡೆಗೆ ಬರುತ್ತಿದ್ದಂತಹ ಟ್ರಕ್ 620 ಚೀಲ ಗೋವಿನ ಜೋಳ ತುಂಬಿಕೊಂಡು ಹೊರಟಿದ್ದಂತಹ ಟ್ರಕ್ ಇದಾಗಿತ್ತು. ಬೈಲಹೊಂಗಲ ದಾಟಿ ಯರಡಾಲ ಕ್ರಾಸ್ ಹತ್ತಿರ ದಗ್ಗಿಸಿದ ಟ್ರಕ್ನ ಬ್ಯಾಟರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡಿರುವಂತಹ ಈ ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆಯೇ ಟ್ರಕ್ನಿಂದ ಜಿಗಿದು ಪಾರಾದ ಚಾಲಕ. ಬೆಂಕಿ ಹೊತ್ತಿಸಿಕೊಂಡ ಹಿನ್ನೆಲೆ ಟ್ರಕ್ನಲ್ಲಿ ಇದ್ದಂತಹ ಗೋವಿನ ಜೋಳ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ.